सुशीलं सुमनसचरितं सुप्रेमवन्दितं सीते रामकथा हृदयम् ಇಲ್ಲ, ನನಗೇನೋ ಇದು ಸಾಧ್ಯವಾಗುವ ನಂಬಿಕೆ ಇಲ್ಲ. ಈಗಾಗಲೇ ಸಾಕಷ್ಟು ಜನಪ್ರಿಯನಾಗಿರುವ ರಾಮನ ಪರವಾಗಿ ಇಡೀ ಪ್ರಜಾ ಸಮೂಹವೇ ನಮ್ಮ ವಿರುದ್ಧ ನಿಲ್ಲಬಹುದು. ಮಹಾರಾಜರೇ ನಿರ್ಧರಿಸಿದರೆ ಅದಾಗಬಹುದು. ಆದರೆ ಮಂಥರೆ, ಈ ಎಲ್ಲರ ವಿರೋಧ ಕಟ್ಟಿಕೊಂಡು ಮಹಾರಾಜರು ಅಂತಹ ನಿರ್ಧಾರ ತೆಗೆದುಕೊಳ್ಳುವರೆ? ತೆಗೆದುಕೊಳ್ಳಲೇಬೇಕು. ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು. ಅದು ಮಹಾರಾಜರ ಧರ್ಮ. ಅದೇನದು ಮಹಾರಾಜರ ಧರ್ಮ? ಕೊಟ್ಟ ಮಾತನ್ನು ತಪ್ಪದೇ ಪಾಲಿಸುವುದು ರಘುವಂಶದವರ ಧರ್ಮವಲ್ಲವೇ? ಅದೇ ಅವರ ಸಂಪ್ರದಾಯವಲ್ಲವೇ? ಅದರಿಂದಲೇ ಅವರ ಕೀರ್ತಿ 3 ಲೋಕಗಳಲ್ಲೂ ಪ್ರಸಿದ್ಧವಲ್ಲವೇ? ಹೌದು, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಇದೇ ವಂಶದ ಹರಿಶ್ಚಂದ್ರ ಮಹಾರಾಜರು ಸತ್ಯ ಹರಿಶ್ಚಂದ್ರರೆಂದು ಪ್ರಖ್ಯಾತರು. ಹೌದು, ಸತ್ಯ ಪಾಲನೆಗಾಗಿ ಅವರು ಅನುಭವಿಸಿದ ಸಂಕಟಗಳಿಗೆ ಎಣೆಯಿಲ್ಲ. ಅಂಥ ವಂಶದಲ್ಲಿ ಜನಿಸಿದ ದಶರಥ ಮಹಾರಾಜರು ಈ ಆದರ್ಶವನ್ನು ಪಾಲಿಸಬೇಕು. ಹಿರಿಯ ಪುತ್ರನಿಗೆ ಪಟ್ಟ ಕಟ್ಟಿ ಆ ಧರ್ಮವನ್ನು ಉಳಿಸಿಕೊಳ್ಳುತ್ತಾರೋ, ಕೊಟ್ಟ ಮಾತನ್ನು ನಡೆಸುವ ಈ ಧರ್ಮವನ್ನು ಉಳಿಸಿಕೊಳ್ಳುತ್ತಾರೋ ನಾನು ನೋಡುತ್ತೇನೆ. ಮಂಥರೆ, ಅದೇನೆಂದು ಬೇಗ ಹೇಳು. ಅದೇನೇ ಆದರೂ ದಶರಥ ಮಹಾರಾಜರು ಕೊಟ್ಟ ಮಾತಿಗೆ ತಪ್ಪುವಂತಹ ಕೀಳು ವ್ಯಕ್ತಿಯಾಗುವುದಂತೂ ಸಾಧ್ಯವೇ ಇಲ್ಲ. ಅಂದ ಮೇಲೆ ನನ್ನ ಕನಸು ನನಸಾಗುವುದು ಮಹಾರಾಣಿ. ನಿಮ್ಮ ಆಸೆಯು ಈಡೇರುವುದು. ಭರತನು ರಾಜನಾಗುತ್ತಾನೆ. ನಿಮ್ಮ ವಿವಾಹದ ಮೊದಲೇ ಭರತನಿಗೆ ರಾಜನಾಗುವ ಅಧಿಕಾರ ಪ್ರಾಪ್ತಿಯಾಗಿದೆ. ನಿಜವೇ ಮಂಥರೆ? ಅದೇನೆಂದು ಕೊಂಚ ಬಿಡಿಸಿ ಹೇಳುವೆಯಾ? ಹೇಳುತ್ತೇನೆ ಮಹಾರಾಣಿ. ನಿಮ್ಮ ವಿವಾಹದ ಮೊದಲು ದಶರಥ ಮಹಾರಾಜರು ಅಶ್ವಪತಿ ಮಹಾರಾಜರನ್ನು ಕಾಣಲು ಬಂದಿದ್ದರು. ನೆನಪಿದೆಯೇ? ಆಗ ತಮ್ಮ ರಾಜ್ಯದ ಸುಭಿಕ್ಷತೆಯನ್ನು ಕಂಡು ನನಗೆ ಪರಮಾನಂದವಾಗಿದೆ. ನಿಮ್ಮ ಆಗಮನದಿಂದ ನನಗೂ ಅಷ್ಟೇ ಸಂತೋಷವಾಗಿದೆ. ದಶರಥ ಮಹಾರಾಜ, ನಿಮ್ಮ ವಂಶದ ಹಿರಿಮೆ, ಕೀರ್ತಿ, ಪರಾಕ್ರಮ, ಸಿರಿ ಸಂಪತ್ತುಗಳ ಬಗ್ಗೆ ಯಾರಿಗೆ ತಿಳಿಯದು? ನನ್ನ ಕೇಕೆಯ ದೇಶ,
ನಿಮ್ಮ ಕೋಸಲ ದೇಶಗಳ ನಡುವೆ ಮೊದಲಿನಿಂದಲೂ ಒಳ್ಳೆಯ ಬಾಂಧವ್ಯವಿದೆ. ನನಗೆ ನಿಮ್ಮ ಬಗ್ಗೆ, ನಿಮ್ಮ ನಾಡಿನ ಬಗ್ಗೆ ಹೆಚ್ಚಿನ ಪ್ರೀತಿ ಗೌರವಗಳಿವೆ. ನಮ್ಮ ಈ ಸ್ನೇಹವನ್ನು ಸಂಬಂಧವಾಗಿ ಬೆಸೆಯಲು ತಾವು ಉತ್ಸುಕರಾಗಿರೋದ್ರಿಂದ ನಾನಿದನ್ನೆಲ್ಲ ಹೇಳಬೇಕಾಯಿತು. ಅಶ್ವಪತಿ ಮಹಾರಾಜರೇ, ತಾವು ನನ್ನ ಬಗ್ಗೆ, ನನ್ನ ನಾಡಿನ ಬಗ್ಗೆ ಇಟ್ಟಿರುವ ಸದ್ಭಾವನೆಗೆ ನನ್ನ ಕೃತಜ್ಞತೆಗಳು. ನನ್ನ ಸದುದ್ದೇಶದ ಕೋರಿಕೆಯನ್ನು ತಾವು ನಿರಾಕರಿಸಲಾರಿ ಎಂಬ ಭರವಸೆಯಿಂದ ನಾನಿಲ್ಲಿಗೆ ಆಗಮಿಸಿದ್ದೇನೆ. ನನ್ನ ಬಯಕೆಯನ್ನು ತಮ್ಮ ಮುಂದಿರುವ ಧೈರ್ಯವನ್ನು ಮಾಡಿದ್ದೇನೆ. ದಶರಥ ಮಹಾರಾಜ, ನಿಮ್ಮ ನಂಬಿಕೆಯನ್ನು ನಿರಾಸೆಗೊಳಿಸಲು ನನಗಿಷ್ಟವಿಲ್ಲ. ಹಾಗೆಂದು ಈ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನನ್ನ ಪುತ್ರಿ ಕೈಕೆಯನ್ನು ತಮಗೆ ಕೊಟ್ಟು ವಿವಾಹ ಮಾಡುವುದರ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಲು ನಮಗೆ ಸ್ವಲ್ಪ ಸಮಯಾವಕಾಶ ಬೇಕಾಗಿದೆ. ನೀನು ನಮ್ಮ ರಾಜಕುಮಾರಿ ಕೈಕೇಯನ್ನು ಇವರಿಗೆ ವಿವಾಹ ಮಾಡಿಕೊಡುತ್ತೆ? ಛೇ, ನಮ್ಮ ಮಿಂಚಿನ ಬಳ್ಳಿ ದಿವ್ಯ ಸುಂದರಿ ಕೈಕೇಯಿಯಲ್ಲಿ ಈ ವಯಸ್ಸಾದ ದಶರಥ ಮಹಾರಾಜರಲ್ಲಿ. ಅಶ್ವಪತಿ ಮಹಾರಾಜರೇ, ತಾವು ಕಾಲಾವಕಾಶವನ್ನು ತೆಗೆದುಕೊಳ್ಳಬಹುದು. ತಾವು ತೆಗೆದುಕೊಳ್ಳುವ ನಿರ್ಧಾರವನ್ನು ನಾಳೆಯೂ ತಿಳಿಸಬಹುದು. ಆದರೆ ತಮ್ಮ ಪುತ್ರಿಯನ್ನು ನಾನು ಸಂತಾನ ಪ್ರಾಪ್ತಿಗಾಗಿ ವಿವಾಹವಾಗಲು ಬಯಸುತ್ತಿರುವುದು ಸತ್ಯ. ಆದರೆ ಮಹಾರಾಜರೇ, ನನ್ನ ಪತ್ನಿ ಕೌಸಲ್ಯ, ಸುಮಿತ್ರ ಈರ್ವರೂ ಗುಣವತಿಯರು, ಪತಿಭಕ್ತ ಪರಾಯಣರು. ನನ್ನ ಸಂಸಾರದಲ್ಲಿ ಒಡಕಿರಬಹುದೇ ಎಂದು ತಾವು ಸಂದೇಹ ಪಡುವ ಅಗತ್ಯವಿಲ್ಲ. ನನ್ನ ಪತ್ನಿಯರಿಗೆ ಸಂತಾನವಾಗಿದ್ದರೆ ನಾನು ತಮ್ಮಲ್ಲಿಗೆ ಬರುತ್ತಿರಲಿಲ್ಲ. ಸಂತಾನವಿಲ್ಲದ ಬದುಕು ನಿರರ್ಥಕ ಎಂಬುದು ತಮಗೂ ತಿಳಿದಂತಹ ವಿಷಯವೇ. ನನಗೆ ಅರ್ಥವಾಗುತ್ತದೆ ಮಹಾರಾಜ. ಎಷ್ಟೇ ಭೋಗ ಭಾಗ್ಯಗಳಿದ್ದರೂ ಮಕ್ಕಳಿಲ್ಲದೆ ನಿಷ್ಪ್ರಯೋಜಕ. ಮಕ್ಕಳಿಲ್ಲದ ಮನೆ ಚಂದ್ರನಿಲ್ಲದ ರಾತ್ರಿಯಂತೆ, ದೀಪವಿಲ್ಲದ ಮನೆಯಂತೆ ಬದುಕು ನಿಸ್ಸಾರವೆನಿಸುತ್ತದೆ. ಸಂತಾನಾಪೇಕ್ಷೆಯಿಂದ ತಾವು ಮತ್ತೊಂದು ವಿವಾಹವಾಗಲು ನಿರ್ಧರಿಸಿರುವುದು ತಪ್ಪೆಂದು ನಾನು ಹೇಳುವುದಿಲ್ಲ. ಮಹಾರಾಜರೇ, ನನ್ನ ಭಾವನೆಗಳು ಈಗ ತಮಗೆ ಅರ್ಥವಾಗಿದೆ ಎಂಬ ಭರವಸೆ ನನಗೆ ಬಂದಿದೆ. ಇನ್ನು ಈ ವಿಷಯದಲ್ಲಿ ಹೆಚ್ಚಿಗೆ ಹೇಳಲು ನಾನು ಶಕ್ತನಲ್ಲ. ಅಶ್ವಪತಿ ಮಹಾರಾಜರೇ, ತಮ್ಮ ಪುತ್ರಿಯಿಂದ ನಮ್ಮ ವಿಶ್ವವಿಖ್ಯಾತ ರಘುವಂಶ ಮುಂದುವರಿಯಲು ಅವಕಾಶ ಮಾಡಿಕೊಡಿ. ತಾವು ಕನ್ಯಾದಾನ ಮಾಡುವುದರಿಂದ ನಾನು ಲೌಕಿಕ ಋಣದಿಂದ ಮುಕ್ತರಾಗುತ್ತೇನೆ. ಚಿಂತಿಸಬೇಡಿ ಮಹಾರಾಜ. ನನ್ನ ನಿರ್ಧಾರವನ್ನು ಅತಿ ಶೀಘ್ರದಲ್ಲಿ ತಿಳಿಸುತ್ತೇನೆ. ಅಲ್ಲಿಯ ತನಕ ತಾವು ನಮ್ಮ ಅತಿಥಿ ಗೃಹದಲ್ಲಿ ವಿಶ್ರಾಂತಿ ಪಡೆಯಿರಿ. ಹಾಗೆಯೇ ಆಗಲಿ ಮಹಾರಾಜ. ಮಂಥರೆ, ಇಷ್ಟೆಲ್ಲ ನಡೆಯುತ್ತೆ? ಹೌದು ಮಹಾರಾಣಿ. ಅಯೋಧ್ಯೆಯ ಮಹಾರಾಜರು ನಿಮ್ಮ ತಂದೆಯವರ ಬಳಿ ನಿಮ್ಮ ವಿವಾಹ ಪ್ರಸ್ತಾಪವಿರಿಸಿ ಹೋದ ನಂತರ ನನಗೆ ಸಮಾಧಾನವೇ ಇರಲಿಲ್ಲ. ನನ್ನ ಇಷ್ಟವನ್ನು ಯಾರು ಕೇಳುತ್ತಾರೆ? ನಿಮ್ಮ ತಂದೆಯವರು ನಿರ್ಧಾರ ಮಾಡಿದರೆ ಯಾರೂ ತಡೆಯಲು ಸಾಧ್ಯವಿಲ್ಲ. ನೀವು ಕೂಡ ಮರು ಮಾತಾಡದೆ ಒಪ್ಪಿಕೊಳ್ಳಬೇಕಾಗಬಹುದು ಎಂದು ನನಗೂ ಗೊತ್ತಿತ್ತು. ಆದರೆ ಎಲ್ಲೋ ಒಂದು ಕಡೆ ಸಾಕಷ್ಟು ವಯಸ್ಸಾಗಿರುವ, ಈಗಾಗಲೇ 2 ವಿವಾಹವಾಗಿರುವ ದಶರಥ ಮಹಾರಾಜರಿಗೆ ಮಿಂಚಿನ ಬಳ್ಳಿಯಂತಹ ತಮ್ಮ ಸುಂದರ ಪುತ್ರಿಯನ್ನು ನಿಮ್ಮ ತಂದೆಯವರು ಕೊಡಲಾರರೇನೋ ಎಂಬ ಭಾವನೆಯೂ ಇತ್ತು.
ಮಂಥರೆ, ದಾಸಿಯಾದ ನೀನೇ ನನ್ನ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡಿದೆ. ಸ್ವತಃ ನನ್ನನ್ನು ಹೆತ್ತ ತಂದೆಯವರು ದಶರಥ ಮಹಾರಾಜರಿಗೆ ನನ್ನನ್ನು ವಿವಾಹ ಮಾಡಿಕೊಡುವ ನಿರ್ಧಾರವನ್ನು ಮಾಡಿದ ಕಾರಣವಾದರೂ ಏನು? ಅವರು ಕೂಡಲೇ ಒಪ್ಪಲಿಲ್ಲ ಮಹಾರಾಣಿ. ಕಾಲಾವಕಾಶ ಬೇಕೆಂದು ಕೇಳಿದರೆಂದು ಹೇಳಿದನಲ್ಲ. ಫಲಿತಾಂಶ ಅದೇ ಆದ ಮೇಲೆ ಕಾಲಾವಕಾಶದಿಂದ ಏನು ಪ್ರಯೋಜನವಾಯಿತು? ಹೌದು ಮಹಾರಾಣಿ. ಆದರೆ ದಶರಥ ಮಹಾರಾಜರು ತಮ್ಮ ಶೌರ್ಯ ಪರಾಕ್ರಮಗಳಿಗೆ, ಸಿರಿ ಸಂಪತ್ತಿಗೆ, ವಂಶದ ಘನತೆಗೆ ಅತ್ಯಂತ ಪ್ರಖ್ಯಾತರಾಗಿದ್ದರು. ಸಿರಿ ಸಂಪತ್ತು ಇದ್ದು ಬಿಟ್ಟರೆ ತಮ್ಮ ಮಗಳು ಸುಖವಾಗಿರುತ್ತಾಳೆಂದು ನಮ್ಮ ತಂದೆಯವರು ಭಾವಿಸಿದರೆ ಅದರಲ್ಲಿ ತಪ್ಪೇನು ಮಹಾರಾಣಿ? ಎಲ್ಲ ತಂದೆ ತಾಯಿಯಂದಿರು ತಮ್ಮ ಮಗಳು ಸಿರಿ ಸಂಪತ್ತಿಗೆ ಇರುವ ಮನೆ ಸೇರಬೇಕೆಂದು ಬಯಸುತ್ತಾರಲ್ಲವೇ? ಹೌದು ಮಂತರೆ, ಎಲ್ಲ ತಂದೆ ತಾಯಂದಿರು ಹಾಗೇ ಬಯಸುತ್ತಾರೆ. ಆದರೆ ನನ್ನ ತಂದೆಯವರು ಎಲ್ಲರಂತೆ ಸಾಮಾನ್ಯ ತಂದೆಯಾಗಿ ಯೋಚಿಸಿಬಿಟ್ಟರೆ ತಮ್ಮ ಮಗಳ ಮನಸ್ಸಿನಲ್ಲಿ ಏನಿದೆ ಎಂದು ಕೊಂಚವೂ ಯೋಚಿಸಲಿಲ್ಲವಲ್ಲ. ಸೀತೆ, ಏನು ಸೋದರಿ? ಬೇಸರವಾಯಿತೆ? ಏಕೆ? ನನ್ನ ಮಾತಾಮಯ್ಯವರು, ನಿನ್ನ ಮಾತಾಮಯ್ಯವರು ಅನುಭವಿಸಿದ ಕಷ್ಟಗಳನ್ನು ಕೇಳಿದ ಮೇಲೆ ಯಾರಿಗೆ ತಾನೇ ಬೇಸರವಾಗುವುದಿಲ್ಲ? ಸ್ನೇಹದ ಸದ್ಭಾವನೆಯಿಂದ ಬಾಗಿಲಿಗೆ ಬಂದವರನ್ನು ದೂರವಿರಿಸುವ ದುಷ್ಟತನ ಸಾಧ್ಯವೇ ಎಂದು ನನಗೆ ಆಶ್ಚರ್ಯವಾಯಿತು. ಕಿರಿಯ ರಾಣಿಯವರು ಗುಣದಲ್ಲಿಯೂ ಕಿರಿಯರಾದರಲ್ಲ ಎಂದು ವಿಷಾದವಾಗುತ್ತಿದೆ. ಹಿರಿಯ ರಾಣಿಯರು ಸಹನಾಶೀಲರಲ್ಲದಿದ್ದರೆ ದಶರಥ ಮಹಾರಾಜನ ಅರಮನೆಯು ಮುರಿದ ಮನಸ್ಸುಗಳ ರಣಾಂಗಣವಾಗುತ್ತಿತ್ತು. ನಮ್ಮ ಮಾತಾಮಯ್ಯವರ ಹಿರಿತನವನ್ನು ಮೆಚ್ಚಿದರೆ ಸಾಕೆ, ಗೌರವಿಸಿದರೆ ಸಾಕೆ. ಮತ್ತೇನು ಮಾಡಬೇಕು ಎನ್ನುತ್ತೀಯ? ಅವರ ಪುತ್ರಿಯರಂತಿರುವ ನಾವು ಅವರ ನೋವನ್ನು ನಿವಾರಿಸಲು ಪ್ರಯತ್ನಿಸಬಾರದೆ? ಅವರಿಗಾದ ಅನ್ಯಾಯವನ್ನು ಸರಿಪಡಿಸುವುದು ನಮ್ಮ ಕರ್ತವ್ಯವಲ್ಲವೇ? ನಿಜ ಊರ್ಮಿಳೆ, ನನ್ನಲ್ಲೂ ಆ ಭಾವನೆ ಇದೆ. ಆದರೆ ನಾವೇನೂ ಮಾಡಲಾಗುವುದಿಲ್ಲ. ಬಹುಶಃ ನಮ್ಮ ಪತಿಯರು ಪ್ರಯತ್ನಿಸಬೇಕೇನೋ. ಅವರು ಅಂತ ಪ್ರಯತ್ನ ಪಡುತ್ತಾರಾ? ಇಲ್ಲ ಸಹೋದರಿ, ಅವರು ಎಲ್ಲರನ್ನು ಸ್ವಂತ ಮಾತೆಯಂತೆಯೇ ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ. ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಪರಸ್ಪರ ಸ್ನೇಹದಿಂದಿರುತ್ತಾರೆ. ಅವರಲ್ಲಿಲ್ಲದ ತಾರತಮ್ಯವನ್ನು ನಾವು ಮಾಡುವುದು ತಪ್ಪಲ್ಲವೇ? ಮಹಾರಾಜರು ಆ ತಾರತಮ್ಯವನ್ನು ಮಾಡಬಹುದೇನು? ಕಿರಿಯ ರಾಣಿಯವರು ಹಾಗೆ ವರ್ತಿಸಬಹುದೇನು? ಸೋದರಿ, ನಿನ್ನ ಭಾವನೆ ನನಗೆ ಅರ್ಥವಾಗುತ್ತದೆ. ಆದರೆ ಚಿಕ್ಕ ಬಾಯಿ ದೊಡ್ಡ ಮಾತು ಎಂಬಂತೆ ನಾವು ಚಿಕ್ಕವರು. ದೊಡ್ಡವರಿಗೆ ಬುದ್ಧಿವಾದ ಹೇಳಲು ಸಾಧ್ಯವಾಗುತ್ತದೆಯೇ? ನಿನ್ನ ಮಾತು ಸರಿ ಸೀತೆ, ನಾವು ಏನು ಮಾಡಲಾಗುವುದಿಲ್ಲ. ಮಾತಾಮಯ್ಯವರು ಹಾಗೇ ಹೇಳಿದರು. ಸೋದರಿ, ಒಂದಲ್ಲ ಒಂದು ದಿನ ಮಹಾರಾಜರ ಪುತ್ರರೇ ತಮ್ಮ ಮಾತೆಯವರಿಗೆ ಆಗುತ್ತಿರೋ ಅನ್ಯಾಯವನ್ನು ಸರಿಪಡಿಸಬಹುದು. ಇಲ್ಲವೇ ಅವರು ನಂಬಿದ ದೈವವೇ ಅವರಿಗೆ ಶಾಂತಿಯನ್ನು ಕೊಡಲಿ ಎಂದುಕೊಳ್ಳಬೇಕು. ಅಷ್ಟೇ, ನಮ್ಮಿಂದಾಗುವುದಷ್ಟೇ. ಬರೀ ಶುಭವನ್ನು ಹಾರೈಸುತ್ತಿರುವುದಷ್ಟೇ ನಮ್ಮ ಕರ್ತವ್ಯ. ಅಷ್ಟೇ ಅಲ್ಲ ಮಹಾರಾಣಿ, ನಿಮ್ಮ ತಂದೆಯವರು ತುಂಬಾ ದೂರದೃಷ್ಟಿಯಿಂದ ಯೋಚಿಸಿದ್ದರು. ದೂರದೃಷ್ಟಿಯೇ? ಏನದು? ನಿಮ್ಮ ತಂದೆಯವರು ವಿವಾಹಕ್ಕೆ ಸಮ್ಮತಿಸಿದ್ದರು ನಿಜ. ಆದರೆ ಅದಕ್ಕೆ ಮೊದಲು ಒಂದು ನಿಬಂಧನೆಯನ್ನು ಹಾಕಿದ್ದರು. ನಿಬಂಧನೆಯೇ? ನಿಬಂಧನೆಯೇ? ನಿಮ್ಮ ಪುತ್ರಿಯನ್ನು ವಿವಾಹವಾಗಲು ನನಗೆ ನಿಬಂಧನೆಯೇ? ಆ ಕಾರಣಕ್ಕಾಗಿ ಇಷ್ಟೊಂದು ಕಾಲಾವಕಾಶವನ್ನು ತೆಗೆದುಕೊಂಡಿದೆ. ಹೌದು ಮಹಾರಾಜ, ನಾನು ರಾಜನಾಗಿ ಅಲ್ಲ,
ಒಬ್ಬ ತಂದೆಯಾಗಿ ಯೋಚಿಸಬೇಕಾಗುತ್ತದೆ. ಯಾರೇ ಆಗಲಿ ತಮ್ಮ ಮಗಳ ಭವಿಷ್ಯ ಸುಖ ಸಂತೋಷದಿಂದ ಕೂಡಿರಬೇಕೆಂದು ಯೋಚಿಸುವುದು ಸಹಜ. ಮಹಾರಾಜ, ನನ್ನ ಅರಮನೆಯಲ್ಲಿ ನಿಮ್ಮ ಪುತ್ರಿಯ ಸುಖ ಸಂತೋಷಕ್ಕೆ ಯಾವ ಕೊರತೆಯೂ ಉಂಟಾಗುವುದಿಲ್ಲ. ಆ ನಂಬಿಕೆ ನನಗಿದೆ ಮಹಾರಾಜ. ನೀವು ಹೇಳಿದಂತೆ ಗುಣವಂತೆಯರಾದ ನಿಮ್ಮ ಹಿರಿಯ ಮಹಾರಾಣಿಯರಿಂದ ಯಾವುದೇ ತೊಂದರೆ ಉಂಟಾಗುವುದಿಲ್ಲವೆಂದು ನನಗೆ ನಂಬಿಕೆ ಇದೆ. ಆದರೆ ಅವಳ ಸ್ಥಾನಮಾನಗಳಿಗೆ ಗೌರವಕ್ಕೆ ಚ್ಯುತಿಯಾಗಬಾರದೆಂದು ನನ್ನ ಉದ್ದೇಶ. ಮಹಾರಾಜ, ನಿಮ್ಮ ಪೂರ್ವಾಲೋಚನೆ ಸಮಂಜಸವಾಗಿದೆ. ನಿಮ್ಮ ನಿಬಂಧನೆ ಏನೆಂದು ತಿಳಿಸಿ. ತಿಳಿಸುತ್ತೇನೆ ಮಹಾರಾಜ, ತಿಳಿಸುತ್ತೇನೆ. ಮಹಾರಾಜ, ನಿಮ್ಮ ನಿಬಂಧನೆ ಏನೆಂದು ನಿಸ್ಸಂಕೋಚವಾಗಿ ತಿಳಿಸಿ. ಅದೆಂತಹ ನಿಬಂಧನೆ ಆದರೂ ಸರಿ, ಅದನ್ನು ನಾನು ಪುರಸ್ಕರಿಸುತ್ತೇನೆ. ತಿಳಿಸುತ್ತೇನೆ ಮಹಾರಾಜ, ತಿಳಿಸುತ್ತೇನೆ. ಮುಂದೆ ನನ್ನ ಪುತ್ರಿ ಕೈಕೆಯ ಉದರದಲ್ಲಿ ಜನಿಸುವ ಪುತ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು. ಇದು ನಮ್ಮ ನಿಬಂಧನೆ. ಈ ನಿಬಂಧನೆಗೆ ಒಪ್ಪುವುದಾದರೆ ಈ ನಿಮ್ಮ ವಿವಾಹ ನಡೆಯುತ್ತದೆ. ದಶರಥ ಮಹಾರಾಜ, ಕ್ಷಮಿಸಬೇಕು. ಈ ನಿಬಂಧನೆ ನಿಮಗೆ ಕಷ್ಟವಾದರೆ ಈ ವಿಷಯವನ್ನು ಇಲ್ಲಿಗೆ ಬಿಡಬೇಕು. ನಿಮಗೇನಂತೆ, ಯಶೋವಂತ ಮಹಾರಾಜರು. ನನ್ನ ಪುತ್ರಿಗಿಂತ ಅನುರೂಪಳಾದ ರಾಜಕುಮಾರಿಯೇ ನಿಮಗೆ ದೊರಕುತ್ತಾಳೆ. ಇದು ನಡೆದ ವಿಷಯ ಮಹಾರಾಣಿ, ಒಂದಕ್ಷರವೂ ಸುಳ್ಳಿಲ್ಲ. ಮಂತರೆ, ಈ ವಿಚಾರವನ್ನು ನೀನು ನನಗೆ ಮೊದಲೇ ಏಕೆ ಹೇಳಲಿಲ್ಲ? ನಿಮ್ಮ ಧರ್ಮದ ರಕ್ಷಣೆಗಾಗಿ ನನ್ನನ್ನು ಬೆಂಕಿಯಲ್ಲಿ ಬೀಳು ಎಂದರು. ಸಂತೋಷದಿಂದ ಬೀಳುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.